ಕೂಡ ಯು ಪಿ ಮತ್ತು ಬಿಹಾರಗಳಲ್ಲಿ ಕೆಲಸ ಮಾಡ್ತಾರೆ. ನಮ್ಮಲ್ಲಿ ಬಿಹಾರದಲ್ಲೆಲ್ಲ 1 ಕಿಲೋಮೀಟ್ರ್ ಒಂದು ಕೋಚಿಂಗ್ ಸೆಂಟ್ರ್ ಇರುತ್ತೆ, ನಮ್ಮಲ್ಲಿ ಇಲ್ವಲ್ಲಪ್ಪ ಅಂತೇಳಿ ಅವರು ಕೂಡ ಯಾವತ್ತೂ ಪರಿತಪಿಸ್ತಾಯಿದ್ರು. ದೆಹಲಿಗೆ ಬಂದಾಗ ಅಥವಾ ನಾನು ಬೆಂಗಳೂರಿಗೆ ಬಂದಾಗ, ಶ್ರೀನಿವಾಸ್ ಇಲ್ಲೇ ಒಂದು ಮಾಡಬೇಕಪ್ಪ, ನಿಮ್ಗೆ ಏನು ಬೇಕು ನಾನೆಲ್ಲ ಸಹಾಯ ಮಾಡ್ತೀನಿ ಅಂತೇಳಿ ನಮ್ಮ ಜೊತೆ ಕೈ ಜೋಡಿಸಿ ಇಂಡಿಯಾ ಫಾರ್ IAS ಅಕಾಡೆಮಿಯ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಡಾಕ್ಟರ್ GN ಶ್ರೀಕಂಠಯ್ಯ ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಒಟ್ಟು ಇಂಡಿಯಾ ಫಾರ್ IAS ಅಕಾಡೆಮಿ ಪರವಾಗಿ ಉಪಯೋಗವಾಗಿರ್ತಕ್ಕಂತಹ ಸ್ವಾಗತವನ್ನು ಬಯಸ್ತೀನಿ. ಗೋಲ್ಡ್ ಅಕಾಡೆಮಿ ಅಂತೇಳಿ ಅಲ್ಲಿ ಸುಮಾರು 33 ಸ್ವಾಗತವನ್ನು ಬಯಸ್ತೀನಿ. ಹಾಗೆಯೇ ನನ್ನ ಜೊತೆ ನನ್ನ ಸ್ನೇಹಿತರಾಗಿರ್ತಕ್ಕಂತಹ ಬಾಬು ಗೌರವ ಇವತ್ತು ಕನ್ನಡ ನಾಡಿಗೆ ಒಂದು ಒಳ್ಳೆಯ ಗೌರವವನ್ನು ಹೆಸರನ್ನು ತಂದುಕೊಟ್ಟಿರ್ತಕ್ಕಂಥ ನಮ್ಮ ಸಾಧಕರು, ಅವರು ತಮ್ಮ ಸ್ನೇಹಿತರು, ತಮ್ಮ ಕುಟುಂಬದವರ ಜೊತೆ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಿಮ್ಮೆಲ್ಲರಿಂದ ಒಂದು ಜೋರಾದ ಚಪ್ಪಾಳೆ ಬರಲಿ, ಅವರು ಕೂಡ ಸ್ವಾಗತವನ್ನು ಬಯಸ್ತೀನಿ. ಹಾಗೆಯೇ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯ IAS ಅಧಿಕಾರಿಯಾಗಿರ್ತಕ್ಕಂತಹ ಕಲ್ಪನಾ ಮೇಡಮ್ ಬಂದಿದ್ದಾರೆ, ನಮ್ಮ ಹಿರಿಯ IAS ಅಧಿಕಾರಿ ಡಾಕ್ಟರ್ ಮಮತಾ ಮೇಡಮ್ ಬಂದಿದ್ದಾರೆ, ಅದೇ ರೀತಿ ನಮ್ಮ ಹಾವೇರಿ ಯೂನಿವರ್ಸಿಟಿ ಡಾಕ್ಟರ್ ಸುರೇಶ್ ಅವರು ಬಂದಿದ್ದಾರೆ. ಹೀಗೆ ಸಾಕಷ್ಟು ಅಧಿಕಾರಿಗಳು, ನಮ್ಮ ಉನ್ನತಿ ಶ್ರೀಧರ್ ಸರ್ ಫಾರ್ಮರ್ PCCF ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮ ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಸ್ನೇಹಿತರಾಗಿರ್ತಕ್ಕಂಥ ರಮೇಶ್ ಕೂಡ ಇದ್ದಾರೆ. ಹೀಗೆ ಸಾಕಷ್ಟು ಮಾನ್ಯರು, ಹಾಗೆ ನನ್ನ ಸ್ನೇಹಿತರಾಗಿರ್ತಕ್ಕಂತಹ ಪಾಷಾ DC ಕಮರ್ಷಿಯಲ್ ಟ್ಯಾಕ್ಸ್ ಅವರು ಬಂದಿದ್ದಾರೆ, ಹಾಗೂ ಅವ್ರ ಜೊತೆಯಲ್ಲಿ ತಮ್ಮ ಪರಿವಾರನೂ ಕೂಡ ಕರ್ಕೊಂಡು ಬಂದಿದ್ದಾರೆ. ಹಾಗೆಯೇ ನಮ್ಮ ಮಾಧ್ಯಮದ ಸನ್ಮಿತ್ರರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರ ಪಾತ್ರ ಭಾಳ ದೊಡ್ಡದು. ನಮ್ಮ ಕರ್ನಾಟಕದ ಹಳ್ಳಿಗೂ ಕೂಡ, ನಮ್ಮ ಗ್ರಾಮಾಂತರದ ಮಕ್ಕಳು ಕೂಡ ಸಿವಿಲ್ ಸರ್ವಿಸನ್ನು ಬರೀಬೇಕು, ನಾಗರಿಕ ಸೇವೆಗಳನ್ನು ಬರೀಬೇಕು. ಈ ಸಾಧನೆ ವಿಚಾರ ಹಳ್ಳಿಗೂ ಕೂಡ ತಲುಪಬೇಕು ಅನ್ನುವಂಥ ಸದುದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಇವತ್ತು ಇಂಡಿಯಾ ಫಾರ್ IAS ಆಯೋಜನೆ ಮಾಡಿದೆ. ಮಾಧ್ಯಮ ಮಿತ್ರರಿಗೂ ಕೂಡ ಸ್ವಾಗತವನ್ನು ಬಯಸ್ತೀನಿ. ಅದೇ ರೀತಿ ಎಲ್ಲ ಸಭಿಕರು, ಕನ್ನಡದ ಮನಸ್ಸುಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೀನಿ. ಅತಿ ಮುಖ್ಯವಾಗಿ ಇಂಡಿಯಾ ಫಾರ್ IAS ಈಗಾಗಲೇ ನಮ್ಮ ದಿವ್ಯ ಅವರು ಹೇಳಿದಾಗೆ ನಮ್ಮೆಲ್ಲರ ಕನಸು ಇಲ್ಲೇನೋ ನಾವು ದೊಡ್ಡ ಒಂದು ಮಾನಿಟರಿ ಬೆನಿಫಿಟ್ಸ್ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾವು ಇದು ಮಾಡಲಿಲ್ಲ. ಪ್ರತಿ ಬಾರಿ ನಾವು ಕರ್ನಾಟಕದ ಉದ್ದಗಲಕ್ಕೂ ಕೂಡ ವರ್ಷದಲ್ಲಿ 2-3 ಬಾರಿ ಸ್ಕಾಲರ್ಶಿಪ್ ಟೆಸ್ಟ್ ಮಾಡ್ತೀವಿ. ಬಡ ಮತ್ತು ಪ್ರತಿಭಾವಂತ ಮಕ್ಕಳು ಕೂಡ ಉನ್ನತ ಹುದ್ದೆಗಳ ಕನಸನ್ನು ಕಾಣಬೇಕು, ಒಳ್ಳೆಯ ಗುಣಮಟ್ಟದ ಮಾರ್ಗದರ್ಶನ ನಮ್ಮ ಮಕ್ಕಳಿಗೆ ಸಿಗಬೇಕು, ಕಡಿಮೆ ಶುಲ್ಕದಲ್ಲಿ ಸಿಗಬೇಕು ಅನ್ನುವಂತಹ ಒಂದು ಸದುದ್ದೇಶವನ್ನು ಇಟ್ಕೊಂಡು ಈ ಒಂದು ಅಕಾಡೆಮಿಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಇವತ್ತು ನನ್ನ ಸ್ನೇಹಿತರು ಬೇರೆ ಬೇರೆ ಕಡೆ ಹೇಳ್ತಾ ಇದ್ದರು, ಬೇರೆ ನಮ್ಮ ದಕ್ಷಿಣದ ರಾಜ್ಯಗಳಲ್ಲಿ ಈಗಾಗಲೇ ಸರ್ಕಾರವೇ ಅವರಿಗೆಲ್ಲ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡು ಭಾಳ ದೊಡ್ಡ ಮಟ್ಟದಲ್ಲಿ ಮಕ್ಕಳಿಗೆ ಒಂದು ಗೌರವವನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಇಂಡಿಯಾ ಫಾರ್ IAS ಅಕಾಡೆಮಿ ಕೂಡ ನಮ್ಮ ಮಕ್ಕಳ ಸಾಧನೆಯನ್ನು ಗೌರವಿಸಬೇಕು, ಅವರ ತಂದೆಯ ಅಥವಾ ಅವರ ಪೋಷಕರ ಕಣ್ಣಿನಲ್ಲಿ ನಾವು ಸಂತೋಷವನ್ನು ನೋಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ನೀವೆಲ್ಲರೂ